ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ಸಾಧಾರಣವಾದ ಉದ್ಯೋಗವನ್ನು ಮಾಡ್ತಿದ್ದ. ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಆದರೂ ನನಗೆ ಯಾರು ಗೌರವ ಕೊಡೋದಿಲ್ಲ, ಕಿಮ್ಮತ್ತು ಕೊಡೋದಿಲ್ಲ ಅಂತ ಆಲೋಚಿಸುತ್ತಿದ್ದ. ಒಂದಿನ ಅವನು ತಾತನ ಹತ್ತಿರ ಹೋಗಿ ಗೌರವವನ್ನು ಮಹತ್ವವನ್ನು ಹೆಚ್ಚು ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಆದರೆ ನನಗೆ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾನೆ. ತಾತ ನಗ್ತಾನೆ. ಒಂದು ಹಳೆ ಗಡಿಯಾರವನ್ನು ತೆಗೆದು ಅವನ ಕೈಗೆ ಕೊಡ್ತಾನೆ. ಇದನ್ನು ತೆಗೆದುಕೊಂಡು ಪೇಟೆಗೆ ಹೋಗು, ಪೇಟೆಯಲ್ಲಿ ಹೋಗಿ ಇದಕ್ಕೆ ಎಷ್ಟು ಕೊಡ್ತಾರೆ ಅಂತ ಕೇಳು ಅಂತ ಹೇಳ್ತಾನೆ. ರವಿ ಪೇಟೆಗೆ ಹೋಗ್ತಾನೆ ಮತ್ತು ಅಂಗಡಿಯವನಿಗೆ ಗಡಿಯಾರ ತೋರಿಸಿ ಇದನ್ನ ಎಷ್ಟಕ್ಕೆ ಖರೀದಿ ಮಾಡ್ತೀರಾ ಅಂತ ಕೇಳ್ತಾನೆ. ಅಂಗಡಿಯವನು ಹೇಳ್ತಾನೆ ಇದು 200 ರೂಪಾಯಿ. ಇನ್ನೊಂದು ಅಂಗಡಿಗೆ ಹೋಗ್ತಾನೆ, 500 ರೂಪಾಯಿ ಕೇಳ್ತಾರೆ. ಸೊ ರವಿ ನಿರಾಶೆಯಿಂದ ಮನೆಗೆ ವಾಪಸ್ ಬರ್ತಾನೆ. ತಾತನಿಗೆ ಹೇಳ್ತಾನೆ. ತಾತ ಹೇಳ್ತಾನೆ ಇವಾಗ ಈ ಗಡಿಯಾರವನ್ನು ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ರವಿ ಸಂಗ್ರಹಾಲಯಕ್ಕೆ ಹೋಗಿ ಕ್ಯೂರೇಟರ್ಗೆ ಗಡಿಯಾರವನ್ನು ತೋರಿಸ್ತಾನೆ. ಗಡಿಯಾರವನ್ನು ನೋಡಿದ ಕ್ಯೂರೇಟರ್ ಆಶ್ಚರ್ಯಚಕಿತನಾಗ್ತಾನೆ. ನಾನು ಇದಕ್ಕೆ 5 ಲಕ್ಷ ಕೊಡ್ತೀನಿ, ಇದು ಆಂಟಿಕ್ ಗಡಿಯಾರ ಅಂತ ಹೇಳ್ತಾನೆ. ರವಿಗೆ ಆಶ್ಚರ್ಯವಾಗುತ್ತೆ. ಅವನು ತಕ್ಷಣ ತಾತನ ಹತ್ತಿರ ಬಂದು ಎಲ್ಲ ವಿಷಯವನ್ನ ಹೇಳ್ತಾನೆ. ತಾತ ನಗುತ್ತಾ ಹೇಳ್ತಾನೆ, ಮಗು ಈ ಗಡಿಯಾರ ನಿನ್ನ ಹತ್ರ ಇದೆ, ನೀವು ನಿನ್ನ ವ್ಯಾಲ್ಯೂ ತಪ್ಪಾದ ಸ್ಥಳದಲ್ಲಿ ಮೌಲ್ಯಮಾಪನ ಮಾಡುತ್ತಿದ್ದೀಯಾ. ನೀನು ನಿನ್ನನ್ನು ಸರಿಯಾದ ಸ್ಥಳದಲ್ಲಿ ಹುಡುಕು, ನಿನ್ನ ಮೌಲ್ಯ ಹೆಚ್ಚಾಗುತ್ತೆ. ಮತ್ತು ಈ ಮಾತುಗಳು ರವಿಯ ಆಲೋಚನೆಯನ್ನು ಬದಲಿಸಿಬಿಡುತ್ತವೆ. ಅವನು ಹೊಸ ಸ್ಕಿಲ್ಗಳನ್ನು ಬೆಳೆಸಿಕೊಳ್ತಾನೆ. ಟ್ಯಾಲೆಂಟ್ ಅನ್ನು ಉಪಯೋಗಿಸಿಕೊಂಡು ಕೆಲವೇ ವರ್ಷಗಳಲ್ಲಿ ಒಬ್ಬ ದೊಡ್ಡ ಯಶಸ್ವಿ ಉದ್ಯಮಿಯಾಗಿ ಬೆಳೀತಾನೆ.